2007ರ ಪ್ರಕರಣವನ್ನ ಈಗ ರೀಓಪನ್ ಮಾಡಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾರ ಮೇಲೆ? ಕೇಂದ್ರ ಮಂತ್ರಿ ಆಗಿರುವಂತ ಕುಮಾರಸ್ವಾಮಿ ಅವರ ಮೇಲೆ. ಕಳೆದ ಅವರು 2007ರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿವಾದ ಬೆನ್ನಲ್ಲೇ ಸರ್ಕಾರದಿಂದ ಈಗ ಸೇಡು ಅಂತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ಕೋರಿ ಈಗ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಐಟಿಯಿಂದ ರಾಜ್ಯಪಾಲರಿಗೆ ಎರಡನೇ ಬಾರಿ ಪತ್ರ ಹೋಗಿದೆ. ಕುಮಾರಸ್ವಾಮಿ ವಿರುದ್ಧದ ಮೈನಿಂಗ್ ಕೇಸ್ ರೀಓಪನ್ ಮಾಡಕ್ಕೆ ಈಗ ಮುಂದಾಗಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿವಾದದ ಬೆನ್ನಲ್ಲೇ ಈಗ ಸರ್ಕಾರ ದ್ವೇಷದ ರಾಜಕೀಯ, ಸೇಡಿನ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ನಲ್ಲಿ ಇದ್ದಂಥವರು ಈಗ ಎಚ್ಚೆತ್ತುಕೊಂಡು ಅವರು ಕೂಡ ನಾವು ಇದನ್ನ ಕೇಸ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಸೊ ಏನಿತ್ತು ಈ ಪ್ರಕರಣ ಅಂತ ಒಂದ್ಸಲ ರಿಕ್ಯಾಪ್ ಮಾಡಿಬಿಡ್ತೀನಿ ನಿಮಗೆ. 2007ರಲ್ಲಿ ಸಿಎಂ ಆಗಿದ್ರು ಕುಮಾರಸ್ವಾಮಿ ಅವರು. ಮೈತ್ರಿ ಸರ್ಕಾರ ಇತ್ತಲ್ಲ, 2020 ಸರ್ಕಾರ. ಆ ಸಂದರ್ಭ ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿಗುತ್ತಿಗೆಯನ್ನ ನೀಡುತ್ತಾರೆ. ನಿಯಮ ಉಲ್ಲಂಘಿಸಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿಗುತ್ತಿಗೆ ನೀಡಿದಂಥ ಆರೋಪ ಕುಮಾರಸ್ವಾಮಿಯವರ ಮೇಲಿರೋದು. ಅದು ಹೇಗೆ? ಗಣಿ ಮತ್ತು ಖನಿಜ ನಿಯಮವನ್ನು ಉಲ್ಲಂಘಿಸಿ 550 ಎಕರೆ ಗಣಿ ಗುತ್ತಿಗೆಯನ್ನು ಮಂಜೂರು ಮಾಡಿದಂಥ ಆರೋಪ ಅವರ ಮೇಲಿದೆ. 2011ರಲ್ಲಿ ಲೋಕಾಯುಕ್ತರಾದಂತಹ ಎನ್ ಸಂತೋಷ್ ಹೆಗಡೆ ಅವರು ಗಣಿ ವರದಿಯನ್ನು ಆಧರಿಸಿ ಎಸ್ಐಟಿ ತನಿಖೆಯನ್ನು ಮಾಡಿಸ್ತಾರೆ. ಎಚ್ಡಿಕೆ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಲು ಕೋರಿ ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. 2023ರ ನವೆಂಬರ್ 21ರಂದು ಪ್ರಸ್ತಾವವನ್ನು ಸಲ್ಲಿಸಿರ್ತಾರೆ ಲೋಕಾಯುಕ್ತ ಎಸ್ಐಟಿ. ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಪ್ರಸ್ತಾಪವನ್ನು ಸಲ್ಲಿಸಿರ್ತಾರೆ ಎಸ್ಐಟಿಯ ಐಜಿಪಿ ಎಂ ಚಂದ್ರಶೇಖರ್ ಅವರು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಭಾರತೀಯ ದಂಡ ಸಂಹಿತೆ, ಗಣಿ ಮತ್ತು ಖನಿಜ ಕಾಯ್ದೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಅನುಮತಿ ಕೊಡುವಂತೆ ಮನವಿಯನ್ನು ಮಾಡಿಕೊಳ್ತಾರೆ. ಯಾವಾಗ? 2007ರಲ್ಲಾಗಿದ್ದು 2023ರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳ್ತಾ ಇರೋದು. ಜುಲೈ 29ರ ದಿನಾಂಕ ಉಲ್ಲೇಖಿಸಿ ರಾಜ್ಯಪಾಲರು ಬರೆದಿದ್ದ ಪತ್ರವೊಂದು ಆಗಸ್ಟ್ 8ರಂದು ಎಸ್ಐಟಿಗೆ ತಲುಪಿತ್ತು. ಜುಲೈ 29ಕ್ಕೆ ಬೆಳೆದಿರೋದು. ಎಚ್ಡಿಕೆ ವಿರುದ್ಧ ಆರೋಪಿಗಳಿಗೆ, ಅವ್ರ ವಿರುದ್ಧ ಏನೆಲ್ಲ ಆರೋಪಗಳಿವೆ ಅವಕ್ಕೆಲ್ಲ ಕೆಲವು ಸ್ಪಷ್ಟನೆಗಳನ್ನು ನೀಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರ್ತಾರೆ. ನನಗೊಂದಿಷ್ಟು ಸ್ಪಷ್ಟನೆ ಬೇಕು ಅಂತ. ರಾಜಭವನಕ್ಕೆ ನಿನ್ನೆ ಸಂಜೆ ಸ್ಪಷ್ಟನೆಗಳೊಂದಿಗೆ ಉತ್ತರವನ್ನು ಎಸ್ಐಟಿಯ ಮುಖ್ಯಸ್ಥರು ಕಳುಹಿಸಿ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಈಗ ಇದಕ್ಕೆ ಅನುಮತಿಯನ್ನು ಕೊಡ್ತಾರಾ, ಕೊಡಲ್ವಾ? ರಾಜ್ಯಪಾಲರ ಅನುಮತಿ ಯಾಕೆ ಅಗತ್ಯ ಅಂತಂದರೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ಕ್ಕೆ 2018ರಲ್ಲಿ ತಿದ್ದುಪಡಿಯನ್ನು ಮಾಡಿದರು. ಅಲ್ಲಿಯವರೆಗೂ ಕೂಡ ಹುದ್ದೆಯಿಂದ ನಿರ್ಗಮಿಸಿದ ಚುನಾಯಿತ ಪ್ರತಿನಿಧಿಗಳು ಅಥವಾ ನಿವೃತ್ತ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಆರೋಪ ಪಟ್ಟಿ ಸಲ್ಲಿಸಲು ಪೂರ್ವಾನುಮತಿಯ ಅಗತ್ಯ ಇರಲಿಲ್ಲ. 2018ರ ತಿದ್ದುಪಡಿಯ ಪ್ರಕಾರ ಅಪರಾಧ ಹಿಂದೆಯೇ ನಡೆದಿದ್ರೂ ಕೂಡ ತಿದ್ದುಪಡಿಯ ಬಳಿಕ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲು ಸಕ್ಷಮ ಪ್ರಾಧಿಕಾರದ ಅನುಮತಿ ಅಗತ್ಯವಾಗಿ ಬೇಕಾಗಿರುತ್ತೆ. ಈ ಕಾರಣಕ್ಕಾಗಿಯೇ ರಾಜ್ಯಪಾಲರಿಂದ ಈ ಪ್ರಸ್ತಾವವನ್ನು ಸಲ್ಲಿಸಲಾಗಿದೆ. ಸೊ ಹಾಗಾಗಿ ಈಗ ಅವಕಾಶ ಕೊಡ್ತಾರಾ, ಕೊಡಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.